ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಈಗಾಗಲೇ ನಾನು ಮೊರಾರ್ಜಿ ದೇಸಾಯಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆಯೂ ಕೂಡ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಯಾಕೆ ಬಿಡುಗಡೆ ಆಗುವುದು ತಡ ಆಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದೇನೆ. ಆ ಒಂದು ವಿಡಿಯೋ ನಮ್ಮ ಚಾನಲ್ನಲ್ಲಿದೆ. ತಾವುಗಳು ಆ ವಿಡಿಯೋದನ್ನು ನೋಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಈ ಒಂದು ವಿಡಿಯೋದಲ್ಲಿ ತಮಗೆ ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಕೆಲವರಿಗೆ ಇನ್ನೂ ಕನ್ಫ್ಯೂಷನ್ ಇದೆ. ಅಂದರೆ 4ನೇ ಸುತ್ತಿನ ಸೀಟುಗೆ ಹಂಚಿಕೆಯಲ್ಲಿ ಎಷ್ಟು ಜನಕ್ಕೆ ಸೀಟು ಸಿಗುವಂತಹ ಅವಶ್ಯಕತೆ, ಅಂದ್ರೇನು ಎಷ್ಟು ಜನರಿಗೆ ಸೀಟ್ ಸಿಗುವ ಒಂದು ಅವಕಾಶ ಇದೆ ಅನ್ನೋದರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಏನು ಈ 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು 29 ಮತ್ತು 30ನೇ ತಾರೀಕಿನಂದು ಏನು ಈ 2 ದಿನಗಳ ಅಲ್ಲಿ ಏನು ಈ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗೆ ಕರೆ ಬಂದಿಲ್ಲ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಮೊಬೈಲ್ ಕರೆ ಬಂದಿದೆ, ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಯಾವುದೇ ರೀತಿಯಾದಂಥ ಕರೆ ಬಂದಿರೋದಿಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಲಿಸ್ಟ್ ನೀವೇನು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ತಮಗೆ ನಾನು ಲಿಸ್ಟನ್ನು ಕೂಡ ಶೇರ್ ಮಾಡಿದ್ದೆ. ಆ ಲಿಂಕಿಂದು ಓಕೆ, ಅದರಲ್ಲಿ ನಿಮ್ಮ ಮಗುವಿನ ಹೆಸರನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಡ್ರಿ. ಇದೇ ಇಲ್ಲ ಅನ್ನೋದನ್ನು ತಾವುಗಳು ಇದ್ದರೆ ಕೌನ್ಸ್ಲಿಂಗಿಗೆ ಅಂದರೆ ಹತ್ತಿರದ ನಿಮ್ಮ ಆದರ್ಶ ವಿದ್ಯಾಲಯ ಶಾಲೆಗೆ ಹೋಗಿ ಭೇಟಿ ನೀಡಿ ತಾವುಗಳು ಮಾಹಿತಿಯನ್ನು ಪಡ್ಕೊಳ್ಬೋದು. ಏಕೆಂದರೆ ಪೇಜ್ಗಳು ತುಂಬ ಇದೆ. 1230 ಪೇಜ್ಗಳಿರೋ ಕಾರಣದಿಂದ ಅದು ಅತಿ ಸುಲಭವಾಗಿ ಸಿಗುವ ಸಾಧ್ಯತೆ ಇಲ್ಲ. ಅದಕ್ಕೆ ಜಿಲ್ಲಾವಾರು ಲಿಸ್ಟ್ ಇದೆ, ಅದು ಕ್ಯಾಟಗರಿ ವೈಸ್ ಕೂಡ ಅವರು ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ತಾವುಗಳು ಸರಿಯಾದ ಕ್ರಮದಲ್ಲಿ ತಾಳ್ಮೆಯಿಂದ ನಿಮ್ಮ ಮಗುವಿನ ಹೆಸರನ್ನು ಚೆಕ್ ಮಾಡಿಕೊಡ್ರಿ. ಓಕೆ, ಯಾಕೆಂದರೆ ನಾವು ಕೂಡ ವಿಚಾರಿಸಿದಾಗ ಕಮೆಂಟ್ ಮುಖಾಂತರನೂ ಕೂಡ ನಮಗೆ ಮೆಸೇಜ್ ಬಂದಿದ್ದಾವೆ. ಏನಂತ, ಸರ್ ನಮ್ಮ ಮಗು ಆಯ್ಕೆ ಆಗಿದೆ ಬಟ್ ನಮಗೆ ಯಾವುದೇ ರೀತಿಯಾದಂಥ ಕರೆ ಬಂದಿಲ್ಲ ಅನ್ನುವಂಥ ಒಂದು ಕಮೆಂಟ್ಗಳು ಕೂಡ ನಮಗೆ ದೊರಕಿದೆ. ಆ ಒಂದು ಕಾರಣಕ್ಕೆ ತಾವುಗಳು ನಿಮ್ಮ ಮಗುವಿನ ಹೆಸರು ಆ ಲಿಸ್ಟ್ನಲ್ಲಿ ಇದ್ದರೆ ತಾವುಗಳು ಶಾಲೆಗೆ ಹೋಗಿ ಭೇಟಿ ನೀಡಿರಿ. ಯಾಕೆಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ತಮ್ಮ ಮಗುವು ಕೂಡ ಆಯ್ಕೆಯಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ನಿಮ್ಮ ಹತ್ತಿರದ ಶಾಲೆಗಳಲ್ಲಿ ಅಂದರೆ ಜಿಲ್ಲಾವಾರು, ಯಾವ ಜಿಲ್ಲೆಯವರು ಹತ್ತಿರದ ಶಾಲೆಗಳಲ್ಲಿ ಎಷ್ಟು ಸೀಟು ಲಭ್ಯವಿದೆ ಅನ್ನೋದರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಈಗ ಬ್ಲಾಕ್ ಮತ್ತು ಇಲ್ಲಿ ಡಿಸ್ಟಿಕ್ ಇದೆ. ಓಕೆ, ಡಿಸ್ಟಿಕ್ಕಿನಲ್ಲಿ ಹಿಂದುಳಿದ ತಾಲೂಕಿನಗಳಲ್ಲಿ ಆದರ್ಶ ವಿದ್ಯಾಲಯ ಶಾಲೆಗಳಿವೆ. ಓಕೆ, ಈಗ ಉದಾಹರಣೆಗೆ ಬಾಗಲಕೋಟೆ ಅಂತ ಇದೆ, ಅಲ್ಲಿ ಬಾದಾಮಿಯಲ್ಲಿರುವಂಥ ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಆಲ್ರೆಡಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಎಷ್ಟು ಸೀಟುಗಳಪ್ಪ ಅಂತಂದರೆ 34 ಸೀಟುಗಳು ಉಳಿದಿದ್ವು. ಈ 34 ಸೀಟುಗಳಲ್ಲಿ ಕೇವಲ 20 ವಿದ್ಯಾರ್ಥಿಗಳು ಏನು ಅಡ್ಮಿಷನನ್ನು ಮಾಡಿಸಿದ್ದಾರೆ. ಓಕೆ, ಹಾಗಿದ್ರೆ ಇನ್ನೂ ಉಳಿದಂಥ ಸೀಟುಗಳಿಗೆ ಓಕೆ ಅಂದರೆ ಇನ್ನು ಈ ಒಂದು ಸುತ್ತಿನಲ್ಲಿ ಎಷ್ಟು ಸೀಟುಗಳು ಉಳಿಕೆ ಆಗಿರ್ತವಲ್ಲ ಆ ಒಂದು ಸೀಟುಗಳಿಗೆ ಅಂದರೆ ಇನ್ನೂ 14 ಸೀಟುಗಳು 4ನೇ ಸುತ್ತಿನ ಸೀಟು ಹಂಚಿಕೆಗೆ ಏನಾಗಿದೆ ಉಳಿದಿದೆ. ಆ 14 ಸೀಟುಗಳನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರಪ್ಪ ಅಂತಂದರೆ ಕ್ಯಾಟಗರಿ ವೈಸ್. ಓಕೆ, ಈ ಒಂದು ಈಗ ಅಕಸ್ಮಾತ್ 2B 3B ಅಂತ ಇರುತ್ತೆ. ಓಕೆ, SC ST. ಓಕೆ, ಆ ಒಂದು ಕಾಸ್ಟ್ಗಳಿಗೆ ಎಷ್ಟು ಸೀಟುಗಳು ಉಳಿದಿರ್ತವೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಸೀಟು ಹಂಚಿಕೆಯನ್ನು ಮಾಡ್ತಾರೆ. ಇನ್ನೊಂದು ಉದಾಹರಣೆ ನಿಮಗೆ ನಾನು ಇಲ್ಲಿ ನೀಡ್ತಾ ಇದ್ದೇನೆ. ಈಗ ಇಲ್ಲಿ ನೋಡ್ಬೋದು, ಯಾವುದು ಬಾಗಲಕೋಟೆ, ಬಳ್ಳಾರಿ. ಓಕೆ, ಈಗ ಇಲ್ಲಿ ಬೆಳಗಾವಿ ಅಂತ ಇದೆ. ಓಕೆ, ಬೆಳಗಾವಿ, ರಾಮದುರ್ಗ ಅಂತಿದೆ. ಈ ಒಂದು ಇಲ್ಲಿ ಅಲೋಟ್ ಆದಂಥ ಸೀಟುಗಳು ಎಷ್ಟು 35 3ನೇ ಸುತ್ತಿನಲ್ಲಿ. ಓಕೆ, 3ನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ಅಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸಿದಂಥ ವಿದ್ಯಾರ್ಥಿಗಳು 12. ಓಕೆ, ಇನ್ನೂ ಎಷ್ಟು ಸೀಟುಗಳು ಉಳಿದಿದ್ದಾವಲ್ಲ ಆ ಒಂದು ಸೀಟು ಹಂಚಿಕೆಗಳನ್ನು ಏನು ಮಾಡ್ತಾರೆ ಇಲ್ಲಿ ಅವರು ಈ ಒಂದು 4ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ಇನ್ನೊಂದು ಚಾಮರಾಜನಗರ ಅಂತ ಇದೆ. ಓಕೆ, ಈ ಒಂದು ಚಾಮರಾಜನಗರದಲ್ಲಿ 5 ಸೀಟುಗಳು ಏನು 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿತ್ತು, ಅದರಲ್ಲಿ 3 ಸೀಟ್ ಅಡ್ಮಿಷನ್ ಮಾತ್ರ ಆಗಿದೆ. ಅಂದರೆ ಇನ್ನೂ 2 ಸೀಟುಗಳು ಮಾತ್ರ ಬಾಕಿ ಉಳಿದಿದ್ದೇವೆ. ಈ ಒಂದು 2 ಸೀಟುಗಳಿಗೆ ಕೂಡ ಅವರು 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಟ್ಟಿರ್ತಾರೆ. ಓಕೆ, ಇದೇ ರೀತಿಯಾಗಿ ಎಲ್ಲ ಜಿಲ್ಲಾವಾರು ಕೂಡ ಅವರು ಇಲ್ಲಿ ನೀವು ನೋಡ್ಬೋದು, ಗದಗ, ಮುಂಡರಗಿ. ಓಕೆ, 22 ಸೀಟುಗಳು, ಅದರಲ್ಲಿ 15 ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿಸಿದ್ದಾರೆ. ಇನ್ನು ಉಳಿದಂಥ ಸೀಟುಗಳಿಗೆ 4ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತೆ. ಓಕೆ, ಈ ರೀತಿಯಾಗಿ ಈ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತೆ. ಅದು ಕೂಡ ಕ್ಯಾಟಗರಿ ವೈಸ್ ಆಗಿರುತ್ತೆ. ಓಕೆ,
ಇದೊಂದು ಮಾಹಿತಿ ತಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ತಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಾವುಗಳು ಕೇಳ್ಬೋದು. ಮತ್ತು ಆ ಲಿಸ್ಟ್ ಏನಾದರೂ ತಮಗೆ ಬೇಕಾಗಿದ್ದರೆ, ಅಂದರೆ ಈ ಒಂದು 4ನೇ ಸುತ್ತಿನ ಹಂಚಿಕೆ ಪಟ್ಟಿಯಲ್ಲಿ ಏನು ಕಾಸ್ಟ್ ವೈಸ್ ವಿದ್ಯಾರ್ಥಿಗಳ ಹೆಸರನ್ನು ಬಿಟ್ಟಿದ್ದಾರೆ, ಆ ಒಂದು ಲಿಸ್ಟ್ ತಮಗೇನಾದರೂ ಬೇಕಾಗಿದ್ದರೆ ತಾವುಗಳು ಕಮೆಂಟ್ ಮುಖಾಂತರ ಕೇಳಿದರೆ ನಾನು ಆ ಲಿಸ್ಟನ್ನು, ಆ ಲಿಂಕನ್ನು ತಮಗೆ ಶೇರ್ ಮಾಡ್ತೇನೆ. ಓಕೆ, ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಮೊರಾರ್ಜಿ ದೇಸಾಯಿ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಂದ ತಕ್ಷಣ ತಮ್ಮೊಂದಿಗೆ ನಾನು ಆ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತೇನೆ. ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ಅಂದರೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಈ ಒಂದು ವಿಡಿಯೋ ಮತ್ತು ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿರಿ. ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಹಾಗಿದ್ದರೆ ಆ ವಿಡಿಯೋವನ್ನು ತಾವೆಲ್ಲರೂ ಗಮನವಿಟ್ಟು ಇಲ್ಲಿ ಕೊನೆಯವರೆಗೂ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.